ನಮಸ್ಕಾರ, ನಾನು ದೀಪಕ್ ಭಟ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ವರಾಂಗದ ಸುಂದರ ಸರೋವರದ ನಡುವೆ ನಿಂತಿರುವ ಕೆರೆ ಬಸದಿ ಅಥವಾ ಚತುರ್ಮುಖ ಬಸದಿ ಕರ್ನಾಟಕದ ಜೈನ್ ಪರಂಪರೆಯ ಅತ್ಯಂತ ವಿಭಿನ್ನ ಹಾಗೂ ಆಕರ್ಷಕ ದೇವಾಲಯಗಳಲ್ಲಿ ಒಂದಾಗಿದೆ. ಉಡುಪಿ ಜಿಲ್ಲೆಯ ಈ ಚಿಕ್ಕ ಊರಿನಲ್ಲಿ ಸುಮಾರು 850 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ಬಸದಿ ನೋಡುವರಿಗೆ ಮನ ಸೆಳೆಯುವಂತಿದೆ. ಈ 12ನೇ ಶತಮಾನದ ಬಸದಿ ಸರೋವರದ ಮಧ್ಯದಲ್ಲಿ ಇರುವುದರಿಂದಲೇ ಇದಕ್ಕೆ ಕೆರೆ ಬಸದಿ ಎಂದು ಹೆಸರು ಬಂದಿದೆ. ಬಸದಿಯ ಒಳಗೆ ಚತುರ್ಮುಖ ವಿಗ್ರಹವಿದ್ದು 4 ದಿಕ್ಕುಗಳಲ್ಲಿ ಪಾರ್ಶ್ವನಾಥ, ನೇಮಿನಾಥ, ಶಾಂತಿನಾಥ ಮತ್ತು ಅನಂತನಾಥ ತೀರ್ಥಂಕರರ ಮೂರ್ತಿಗಳು ಕಲಾತ್ಮಕವಾಗಿ ಅಲಂಕರಿಸಲ್ಪಟ್ಟಿವೆ. ಇಲ್ಲಿನ ಮೂಲ ನಾಯಕ ಪಾರ್ಶ್ವನಾಥ 23ನೇ ತೀರ್ಥಂಕರರು. ಈ ಬಸದಿ ಹುಂಚ ಜೈನ ಮಠದ ಐತಿಹಾಸಿಕ ಸಂಬಂಧಗಳನ್ನು ಕೂಡ ಹೊಂದಿದೆ. ಸರೋವರದ ಮಧ್ಯದಲ್ಲಿ ನಿಂತಿರುವ ಈ ದೇವಾಲಯಕ್ಕೆ ದೋಣಿಯಲ್ಲಿಯೇ ಹೋಗುವ ಅನುಭವ ಹಾಗೂ ಇಲ್ಲಿನ ಸುತ್ತಲಿನ ಹಸಿರಿನ ಸೌಂದರ್ಯ ಎಲ್ಲವೂ ಸೇರಿ ಈ ಸ್ಥಳವನ್ನು ಅತ್ಯಂತ ಶಾಂತಿಯುತ ಮತ್ತು ಅದ್ಭುತ ಕ್ಷೇತ್ರವನ್ನಾಗಿ ಮಾಡಿದೆ. ಈ ಕ್ಷೇತ್ರವು ಉಡುಪಿಯಿಂದ 38 ಕಿಲೋಮೀಟರ್, ಕಾರ್ಕಳದಿಂದ 24 ಕಿಲೋಮೀಟರ್, ಕುಂದಾಪುರದಿಂದ 61 ಕಿಲೋಮೀಟರ್, ಬೈಂದೂರಿಂದ 96 ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ 22 ಕಿಲೋಮೀಟರ್ ದೂರವಿದೆ. ಕರ್ನಾಟಕ ಟೂರಿಸಂ, ಇಂಡಿಯಾ ಟೂರಿಸಂ, ಉಡುಪಿ ಜಿಲ್ಲಾ ಪಂಚಾಯತ್ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಹಕಾರದಿಂದ ಈ ಐತಿಹಾಸಿಕ ತಾಣ ಇನ್ನಷ್ಟು ಪ್ರಸಿದ್ಧಿಯತ್ತ ಸಾಗುತ್ತಿದೆ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತಿಷ್ಟು ಒಳ್ಳೆಯ ವಿಡಿಯೋಗಳೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.